ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಟ್ಯಾಟಿಸ್ಟಿಕ್ಸ್ ಬೈ ಸವಿತಾ. ಈಗ ಧಾರವಾಡ ಡಿಸ್ಟಿಕ್ಕು ನಾಳೆ ಎಕ್ಸಾಮ್ ಇರೋದರಿಂದ ಎಲ್ಲರೂ ಪ್ರಿಪೇರ್ ಆಗ್ತಿದ್ದೀರಾ ಅಂದ್ಕೊಳ್ತೀನಿ. ಈಗ ನಾನು ಪ್ರಿಪ್ರೇಟ್ರಿ ಎಕ್ಸಾಮದ್ದು ಈಗ ಆಲ್ರೆಡಿ ಎಲ್ಲ ಡಿಸ್ಟಿಕಲ್ಲೂ ಸ್ಟ್ಯಾಟಿಸ್ಟಿಕ್ಸ್ ಪೇಪರ್ ಕಂಪ್ಲೀಟ್ ಆಗಿದೆ. ಈಗ ಅದನ್ನು ತೋರಿಸ್ಬಿಟ್ಟು ಹೆಂಗೆ ನೀವು ಸಾಲ್ವ್ ಮಾಡೋದು, ಸ್ಕೀಮ್ ಏನು ಅಂತ ಅಂದರೆ ನಿಮಗೆ ಆನ್ಸರ್ಸ್ ಹೆಂಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ. ಈಗ ಆಲ್ರೆಡಿ ನಿಮಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಆಗಿದೆ, ಸಿಲೆಬಸ್ ಅಂತೂ ಕಂಪ್ಲೀಟ್ ಸಿಲೆಬಸ್ ಇದೆ, 5 ಮಾರ್ಕ್ಸಿಂದ ಯಾವುದು, 10 ಮಾರ್ಕ್ಸಿಂದ ಯಾವುದು ಅಂತ ಎಲ್ಲನೂ ವಿಡಿಯೋಸಲ್ಲಿ ಅಪ್ಲೋಡ್ ಮಾಡಿದ್ದೆ, ಹೌದಾ. ಈಗ ಬಂದುಬಿಟ್ಟು 2025 ಒಂದು ಪ್ರಿಪ್ರೇಟ್ರಿ ಕ್ವಶನ್ ಪೇಪರ್ ಇದು. ಈಗ ಈ ಕ್ವಶನ್ ಪೇಪರ್ನ ನೀವು ಹೆಂಗೆ ಸಾಲ್ವ್ ಮಾಡ್ತೀರಾ ಅಂತ ನಾನು ಇಲ್ಲಿ ನೀವು ಸಾಲ್ವ್ ಮಾಡ್ತಾ ಹೋಗ್ತೀನಿ ನೋಡಿ ಅಷ್ಟೇ. ಓಕೆ, ಈಗ ಫಸ್ಟ್ ಪಾರ್ಟ್ ಸೆಕ್ಷನ್ ಎ ಅಲ್ಲಿ ಚೂಸ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಚಾಯ್ಸಸ್ ಗಿವನ್ ಬಿಲೋ, ಹೌದಾ. ಈಗ ಫಸ್ಟ್ ಒನ್ನು, ರೇಟ್ ಆಫ್ ಗ್ರೋತ್ ಆಫ್ ಅ ಪಾಪ್ಯುಲೇಷನ್ ಡ್ಯೂ ಟು ಅ ಲೈವ್ ಬರ್ಸ್ ಇಂಡಿಕೇಟೆಡ್ ಬೈ. ಓಕೆ, ಯಾವ್ದು ಇದರಲ್ಲಿ ರೇಟ್ ಆಫ್ ಗ್ರೋತ್ ಆಫ್ ಪಾಪ್ಯುಲೇಷನ್ ಅಂತ ಬಂದ ತಕ್ಷಣ ನಿಮಗಿಲ್ಲಿ ನೆನಪಾಗಬೇಕು ಫಸ್ಟ್ ಫರ್ಟಿಲಿಟಿ ರೇಟು, ದಟ್ ಈಸ್ ಅ CBR. ಓಕೆ, ಫಸ್ಟ್ ಒನ್ ಈಸ್ ಅ CBR, ರೇಟ್ ಆಫ್ ಗ್ರೋತ್ ಆಫ್ ಅ ಪಾಪ್ಯುಲೇಷನ್ ಡ್ಯೂ ಟು ಲೈವ್ ಬರ್ತ್ಸ್. ಸೆಕೆಂಡ್ ಒನ್, ಸಿಸ್ಟಮ್ ಆಫ್ ವೇಟ್ಸ್ ಯೂಸ್ಡ್ ಇನ್ ದ ಕನ್ಸ್ಟ್ರಕ್ಷನ್ ಆಫ್ ಪಾಸ್ಟ್ ಈಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್. ಪಾಸ್ಟ್ ಈಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಯಾವುದು? ಈಗ ನೀವು ಪಾಸ್ಟೇಜು ಮತ್ತು ಲಾಸ್ಟ್ ಇಯರ್ಸು ಯಾವುದಾದ್ರೂ ಅವ್ರು ಕೇಳ್ಬೋದು, ಹೌದಾ. ಈಗ P1, ಹೌದಾ. ಪಾಸ್ಟೇಜು ಕ್ವಾಂಟಿಟಿ ಅಂದರು ಅವರು, ಪಾಸ್ಟೇಜು ಪ್ರೈಸ್ ಇಂಡೆಕ್ಸ್ ನಂಬರ್ ಅಂದಿಲ್ಲ. ಪಾಸ್ಟೇಜ್ ಪ್ರೈಸ್ ಅಂದಿದ್ರು ಅವರು Q1 ಅಂತ ತಗೊಳ್ತಿದ್ರು ನೀವು, ಹೌದಾ. ಈಗ ಪಾಸ್ಟೇಜು ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಅಂದಾಗ ಇದೇನೈತೆ ಆನ್ಸರ್ ಏನೈತಲ್ಲ ಇದು P1. ಓಕೆ, ದೆನ್ ವಾಟ್ ಈಸ್ ದ ರೇಂಜ್ ಆಫ್ ಅ chi-square ಡಿಸ್ಟ್ರಿಬ್ಯೂಷನ್ ಈಸ್. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಿಮಗೆ, ಫೀಚರ್ಸ್ ಎಲ್ಲ ಡಿಸ್ಟ್ರಿಬ್ಯೂಷನ್ದು ಫೀಚರ್ಸ್ ಮಾಡ್ಕೊಳ್ಳಿ. ಆ ಫೀಚರ್ಸಲ್ಲೇ ಇದು chi-square ಡಿಸ್ಟ್ರಿಬ್ಯೂಷನಲ್ಲಿ ನಿಮಗೆ ಅವರು ರೇಂಜ್ ಕೇಳಿದ್ದಾರೆ ಇಲ್ಲಿ, ಹೌದಾ. ರೇಂಜ್ ಈಗ ಅದು ಬಂದುಬಿಟ್ಟು 0 to infinity. ಓಕೆ, ದೆನ್ ದ ಫೋರ್ತ್ ಒನ್, ದ ಬೌಂಡ್ರಿ ವ್ಯಾಲ್ಯೂಸ್ ಆಫ್ ಅ ಕಾನ್ಫಿಡೆನ್ಸ್ ಇಂಟರ್ವಲ್ ಆರ್. ದ ಬೌಂಡ್ರಿ ವ್ಯಾಲ್ಯೂಸ್ ಆಫ್ ಅ ಕಾನ್ಫಿಡೆನ್ಸ್ ಇಂಟರ್ವಲ್ ಯಾವುದು? ಕಾನ್ಫಿಡೆನ್ಸ್ ಲಿಮಿಟ್ಸ್. ಎಸ್, ಕಾನ್ಫಿಡೆನ್ಸ್ ಲಿಮಿಟ್ಸ್ ಈಸ್ ಅ ಆನ್ಸರ್. ಓಕೆ, ಈಗ ದ ಬೌಂಡ್ರಿ ವ್ಯಾಲ್ಯೂಸ್ ಆಫ್ ಅ ಕಾನ್ಫಿಡೆನ್ಸ್ ಇಂಟರ್ವಲ್ಸ್ ಆರ್ ಕಾಲ್ಡ್ ಆಸ್ ಅ ಕಾನ್ಫಿಡೆನ್ಸ್ ಲಿಮಿಟ್ಸ್. ಅಂದರೆ ಎರಡು ಅಲ್ಲಿ ಬೌಂಡ್ರಿಯಾಗಿರೋದು, ಕಾನ್ಫಿಡೆನ್ಸ್ ಇಂಟರ್ವಲ್ ಅಂತ ತೊಗೊಳ್ತೀವಲ್ಲ, ಎರಡು ಅಲ್ಲಿ ಎರಡು ಲಿಮಿಟ್ಸು ತೊಗೊಳ್ತೀವಿ ಅಲ್ಲಿ. ಓಕೆ, ಅ ಸೊಲ್ಯೂಷನ್ ಟು ಅ ಜನರಲ್ LPP which satisfies a non-negative restriction, okay, that is called as a feasible solution. Yes, ಇದೆಲ್ಲ ನೋಡಿ ಒಂದೊಂದು ಸೆಂಟೆನ್ಸು ನೀವು ಮಾಡಬೇಕಾಗತ್ತಲ್ಲಿ ಯಾವಾಗಲೂ ಓದುವಾಗ. LPP ಆಯಿತು, ಯಾವುದೇ ಈಗ OR ಓದುವಾಗ, ಆಪ್ರೇಷನ್ ರಿಸರ್ಚು, ಫೀಚರ್ಸ್, ಇದೆಲ್ಲ ಒಂದೊಂದು ಸೆಂಟೆನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ನೀವು ಅದನ್ನು ಒಂದು ಸತಿ ಓದಿದ್ರಾಗಲ್ಲ, ಅದನ್ನು ನೀವು ಪರ್ಫೆಕ್ಟ್ನೆಸ್ ನಿಮ್ಗೆ ಬರಲೇಬೇಕು. ಓಕೆ, ನೆಕ್ಸ್ಟು fill in the blanks by choosing the appropriate answers from those given in the brackets. Okay, sixth one, circular test is satisfied by dash index number. ಇಲ್ಲಿ ಆನ್ಸರ್ಸ್ ನೋಡೋಣಂತೆ. ಯಾವ್ದು ಆನ್ಸರ್ಸ್ ಇದೆ ಇಲ್ಲಿ? ಫಿಶರ್ಸ್ ಇದೆ, ಕೆಲೀಸ್ ಇದೆ, ಇಲ್ಲಿ ಏನು ಯಾವುದು ಸರ್ಕ್ಯುಲರ್ ಟೆಸ್ಟಲ್ಲಿ ಸ್ಯಾಟಿಸ್ಫೈ ಆಗೋದು ಅಂತ ನೋಡಿದಾಗ ನೀವಿಲ್ಲಿ ಕೆಲೀಸ್ ಸ್ಯಾಟಿಸ್ಫೈ ಆಗುತ್ತೆ. ಓಕೆ, ಇಲ್ಲಿ ಯಾವುದಂತಂದರೆ ಕೆಲೀಸು. ಓಕೆ, ನೆಕ್ಸ್ಟು ಸೆವೆಂತ್ ಕ್ವಶನ್ನು, ಫಾರ್ ಅ ಬರ್ನೌಲಿ ಡಿಸ್ಟ್ರಿಬ್ಯೂಷನ್ ವಿತ್ ಅ ಪ್ಯಾರಾಮೀಟರ್ 0.6. ಓಕೆ, ದೆನ್ ವಾಟ್ ಈಸ್ ಅ ವೇರಿಯನ್ಸ್? ಓಕೆ, ದ ಬರ್ನೌಲಿ ಡಿಸ್ಟ್ರಿಬ್ಯೂಷನಲ್ಲಿ ವಿತ್ ಅ ಪ್ಯಾರಾಮೀಟರ್ 0.6, ವಾಟ್ ಈಸ್ ವೇರಿಯನ್ಸ್? P into Q. ದ್ಯಾಟ್ಸ್ Q ಈಸ್ ಈಕ್ವಲ್ಸ್ ಟು, ಈಗ Q ಈಸ್ ಈಕ್ವಲ್ಸ್ ಟು 1 minus P ತೊಗೊಳ್ತೀರಿ. 1 minus P ಅಂದಾಗ ನಿಮ್ಗಲ್ಲೇ 1 minus 0.6 ಅಂದರೆ 0.4. ಈಗ ಇದು ಏನೈತಿ ನಿಮಗೆ? PQ, ಹೌದಾ. PQ ಈಸ್ ಈಕ್ವಲ್ಸ್ ಟು ದ ವೇರಿಯನ್ಸ್ ಈಸ್ PQ. ದೆನ್ 0.4 into 0.6 ಮಾಡಿದಾಗ ಯು ಆರ್ ಗೆಟಿಂಗ್ ಆಸ್ ಅ 0.24. ಡಿಗ್ರೀಸ್ ಆಫ್ ಫ್ರೀಡಮ್ ಇನ್ ಕೇಸ್ ಆಫ್ ಅ ಪೇರ್ಡ್ ಟಿ ಟೆಸ್ಟ್ ಈಸ್. ಪೇರ್ಡ್ ಟಿ ಟೆಸ್ಟಲ್ಲಿ ಅಲ್ಲಿ ಎರಡು N1 N2 ಸೇಮ್ ಇರೋದ್ರಿಂದ ಅಲ್ಲಿ N-1. ಓಕೆ, ನೈನ್ತ್ ಒನ್, ಇನ್ SQC ಕಂಟ್ರೋಲ್ ಲಿಮಿಟ್ಸ್ ಆರ್. ನೀವು ಅದನ್ನು SQCಯಲ್ಲಿ
ಸ್ಟಾರ್ಟಿಂಗಲ್ಲೇ ಥಿಯರಿಯಲ್ಲಿ ಓದ್ತೀರಾ ಅದನ್ನು 3 ಸಿಗ್ಮಾ ಲಿಮಿಟ್ಸ್ ಅಂತ. 3 ಸಿಗ್ಮಾ ಲಿಮಿಟ್ಸ್ ನೋಡಿಲಿ, 3 ಸಿಗ್ಮಾ ಲಿಮಿಟ್ಸ್ ಇದು. ದ ಮಿನಿಮಮ್ ಆಫ್ ಅ ಕಾಲಮ್ ಮ್ಯಾಕ್ಸಿಮಮ್ ಈಸ್ ನೋನ್ ಆ್ಯಸ್ ದ ಮಿನಿಮಮ್ ಮ್ಯಾಕ್ಸಿಮಮ್. ಅಂದರೆ ಫಸ್ಟ್ ಯಾವುದು ಬರುತ್ತೆ ನಿಮಗೆ? ಮಿನಿಮಮ್ ಬರುತ್ತಲ್ಲ, ಸೆಕೆಂಡ್ ಒನ್ ಮ್ಯಾಕ್ಸಿಮಮ್, ಅಂದರೆ ದ್ಯಾಟ್ ಈಸ್ ಆ್ಯಸ್ ಅ ಮಿನಿ ಮ್ಯಾಕ್ಸ್. ಇದೊಂದು ನೆನ್ಪಿಟ್ಕೊಳ್ಳಿ. ಯಾವಾಗಲೂ ಮ್ಯಾಕ್ಸಿಮಮ್ ಬಂದು ಮಿನಿಮಮ್ ಬಂದರೆ ಮ್ಯಾಕ್ಸಿಮಿನ್ ಆಗುತ್ತೆ. ಓಕೆ, ಇಲ್ಲೇ ಮಿನಿ ಮ್ಯಾಕ್ಸ್. ಹೌದಾ? ಈಗ ಫಿಶರ್ಸ್ ಅವ್ರು ಏನು ಇದು ಕೊಟ್ಟಿದ್ದಾರಲ್ಲಿ ಕನ್ಫ್ಯೂಷನಿಗೆ ಕೊಟ್ಟಿದ್ದಾರೆ ನಿಮಗಲ್ಲಿ. ಓಕೆ, ದೆನ್ ಯು ಹ್ಯಾವ್ ಟು ರೈಟ್ ದೀಸ್ ಆನ್ಸರ್ಸ್. ಓಕೆ, ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್. 11th one, maternal mortality. Okay, then that is a puerperal deaths. Maternal mortality ಅಂದರೆ ಇಲ್ಲಿ puerperal deaths. Okay, that is a first one. Second one is a consumer price index number. Consumer price index is ಇಲ್ಲಿ ನೋಡಿ ನಿಮ್ಗೆ ಇಲ್ಲಿ ಆನ್ಸರ್ ಇರುತ್ತೆ. ನೀವು ನೋಡುವಾಗ ಇಲ್ಲಿ ನೋಡಿ, ಇಲ್ಲಿ ಈಗ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ದು ಯಾವುದಾದ್ರೂ ಆನ್ಸರ್ ಇಲ್ಲಿದೆನಾ ಅಂತ ನೋಡ್ಕೊಂಡು ಹೋದಾಗ ನೀವು ರಿಟೇಲ್ ಪ್ರೈಸು, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರಲ್ಲಿ ಆಲ್ವೇಸ್ ದೇ ಆರ್ ಯೂಸಿಂಗ್ ಆಸ್ ಅ ರಿಟೇಲ್ ಪ್ರೈಸ್. ಓಕೆ, ದ ಸಿ ದ ಜೆಡ್ ಡಿಸ್ಟ್ರಿಬ್ಯೂಷನ್ ಮೀನ್ಸ್ ದ ನಾರ್ಮಲ್ ಡಿಸ್ಟ್ರಿಬ್ಯೂಷನ್, ದಟ್ಸ್ ಈಸ್ ಈಕ್ವಲ್ಸ್ ಟು beta 1 is equals to 0. Beta 1 is equals to the 0. This is a answer. ಓಕೆ, ಯಾಕಂದರೆ ಇದು ಅಲ್ಫಾನೂ ಅಲ್ಲ, ಎ ಐ ಈಸ್ ಬ್ಯಾಲೆನ್ಸ್ಡ್ ಟಿ ಪಿ ಅಂದಾಗ ನಿಮ್ಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ ಇದು ಇ ಅಂತ ಹೇಳಿ. ಬ್ಯಾಲೆನ್ಸ್ ಟಿ ಪಿ ಈಸ್ ಆಲ್ವೇಸ್ ಸಮೇಷನ್ ಆಫ್ ಎ ಐ ಈಸ್ ಈಕ್ವಲ್ಸ್ ಟು ಬಿ ಜೆ. ದೆನ್ ದ ಪ್ರೊಡ್ಯೂಸರ್ಸ್ ರಿಸ್ಕ್ ಅಂದಾಗ ಇಲ್ಲಿ ಏನು ಮಾಡ್ತೀರಿ ನೀವು? ದಟ್ ಯು ಹ್ಯಾವ್ ಟು ಟೇಕ್ ಇಟ್ ಆ್ಯಸ್ ಅ ಅಲ್ಫಾ. ಅದು ನೊಟೇಷನಲ್ಲಿ ಪ್ರೊಡ್ಯೂಸರ್ಸ್ ರಿಸ್ಕ್ ಈಸ್ ಅ notation, that's why you have to take this one as a D. ನಿಮ್ಗೆ ಅಲ್ಲಿ ಯಾವುದು ಫಸ್ಟ್ ಗೊತ್ತಿರುತ್ತಲ್ಲ ಅದನ್ನು ಹಾಕ್ಕೊಂಡು ಬಿಟ್ರಿ ಅಂದರೆ ನಿಮ್ಗೆ ಬಾಕಿದ್ರಲ್ಲಿ ಚಾಯ್ಸಸ್ಸಲ್ಲಿ ಕಡಿಮೆ ಆಗುತ್ತೆ. ನಿಮ್ಗೆ ಅದರಲ್ಲಿ ನೀವು ಡಿಸೈಡ್ ಮಾಡ್ಬೋದು. ಈಗ ಒಂದು ಕ್ವಶನ್ ಬಂದಿಲ್ಲ ಅಂದರೂ ಕೂಡ ನಿಮ್ಗೆ ಈಗ ಮಾರ್ಟಾಲಿಟಿ ಅಂದಾಗ ಇಲ್ಲಿ ಡೆತ್ಸ್, ಪ್ಯೂರಿಪೆರಲ್ ಡೆತ್ಸ್ ಗೊತ್ತಿಲ್ಲ ಅಂದರೂ ಮೆಟರ್ನಲ್ ಮಾರ್ಟಾಲಿಟಿ ಅಂದಾಗ ಡೆತ್ಸ್ ಅಂತ ಇದೆ ಅಲ್ಲ, ಅದನ್ನು ಬಿಟ್ಟರೆ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಇದು ಯಾವುದೂ ಇಲ್ಲಿ ಚಾಯ್ಸಸ್ ಇಲ್ಲ. ಆ ರೀತಿ ನೋಡ್ಕೊಂಡ್ಬಿಟ್ಟು ನೀವು ABCDನ ಹಾಕ್ಕೊಂಡ್ಬಿಟ್ರೆ ಕರೆಕ್ಟ್ ಆಗುತ್ತೆ. ಓಕೆ, then the next is answer the following questions. ಹೌದಾ? which measures of a reproduction rates ignores the current mortality? 12th question. Okay, which measure of a reproduction rates ignores the current mortality? present mortalityನ ಇಗ್ನೋರ್ ಮಾಡೋದು ಯಾವುದಪ್ಪ ಅಂತಂದರೆ ಇಲ್ಲಿ ನಾವು ಏನು ತಗೊಳ್ತೀವಿ ಅಂದರೆ GRR. ಓಕೆ, ಜಸ್ಟ್ ನೀವು ಟೆಕ್ಸ್ಟ್ ಬುಕ್ ತೆಗೆದು ನೋಡಿ, ಇದು ಈ ಸೆಂಟೆನ್ಸ್ ಇರುತ್ತಲ್ಲಿ. ಯಾವ ಮೆಜರ್ ಆಫ್ ಅ ರಿಪ್ರೊಡಕ್ಷನ್ ರೇಟ್ ಇಗ್ನೋರ್ಸ್ ದ ಕರೆಂಟ್ ಮಾರ್ಟಾಲಿಟಿ, ದಟ್ ಈಸ್ ಅ GRR. ದೆನ್ 13th one, ಮೆನ್ಷನ್ ದ ಕಾಂಪೋನೆಂಟ್ ಆಫ್ ಅ ಟೈಮ್ ಸೀರೀಸ್ ಅಸೋಸಿಯೇಟೆಡ್ ವಿತ್ ದ ಫಾಲ್ ಇನ್ ಅ ಡೆತ್ ರೇಟ್ ಡ್ಯೂ ಟು ಅಡ್ವಾನ್ಸ್ ಇನ್ ಸೈನ್ಸ್. ಡ್ಯೂ ಟು ಅಡ್ವಾನ್ಸ್ ಇನ್ ಸೈನ್ಸ್ ಯಾವುದಿದು ಅಂದರೆ ಫ್ರಾಮ್ ಡೆತ್ ರೇಟು ಕಡಿಮೆ ಆಗ್ತಾ ಬಂದಿದೆ. ಸೈನ್ಸು ಅಂದರೆ ಮೆಡಿಕಲ್ ರಿಸರ್ಚ್ ಇರೋದ್ರಿಂದ. ಟೈಮ್ ಸೀರೀಸಲ್ಲಿ ಇದು ಯಾವ ಕಾಂಪೋನೆಂಟು ಇರೋದು? ನಿಮಗೆ 4 ಕಾಂಪೋನೆಂಟಲ್ಲಿ. ಹೌದಾ? ಸೀಸ್ನಲ್ ಅಂತೂ ಅಲ್ಲ, ಯಾಕಂದರೆ ಯಾವುದು ಸೀಸ್ನಲ್ ರಿಲೇಟ್ ಇಲ್ಲ. ಇದು ಯಾವುದಕ್ಕೂ ಸೈಕ್ಲಿಕಲ್, ಬಿಸ್ನೆಸ್ ಸೈಕಲ್ ಅಂತೂ ಅಲ್ಲ. ಫಾಲ್ ಇನ್ ಡೆತ್ ಅಂತ ಬಂದಾಗ ನೀವು ಅಲ್ಲಿ ಏನು ಮಾಡ್ತೀರಾ? ಒಂದು ಇರ್ರೆಗ್ಯುಲರ್ ವೇರಿಯೇಷನ್ ಮತ್ತು ಸೆಕ್ಯುಲರ್ ಟ್ರೆಂಡ್ ಬರುತ್ತೆ. ಇರ್ರೆಗ್ಯುಲರ್ ವೇರಿಯೇಷನ್ ಸಡನ್ ಅಂತ ಬರುತ್ತೆ. ಸಡನ್ ಅಂತಂದ್ರಂತೂ ಅಲ್ಲ. ದೆನ್ ಇಫ್ ಹ್ಯಾವ್ ಟು ಟೇಕ್ ಇಟ್ ಎಸ್ ಅ ಫಾಲ್ ಇನ್ ಅ ಡೆತ್ ರೇಟ್ ಡ್ಯೂ ಟು ಅಡ್ವಾನ್ಸ್ ಇನ್ ಸೈನ್ಸ್ ಅಂದರೆ ಇದು ಸೆಕ್ಯುಲರ್. ಒಂದೊಂದು ಸೆಂಟೆನ್ಸ್, ಒಂದೊಂದು ವರ್ಡ್ ಇದೆ ನೋಡಿ, ಅಲ್ಲಿ ನಿಮ್ಮ ಮಾರ್ಕ್ಸ್ ಬಂದುಬಿಡುತ್ತೆ. ಓಕೆ, ದೆನ್ ಫಾರ್ ಅ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ μ3? ವಾಟ್ ಈಸ್ ದ ವ್ಯಾಲ್ಯೂ ಆಫ್ μ3 ಫಾರ್ ಅ ನಾರ್ಮಲ್ ಡಿಸ್ಟ್ರಿಬ್ಯೂಷನ್? ದ್ಯಾಟ್ಸ್ μ3 ಈಸ್ ಈಕ್ವಲ್ಸ್ ಟು 0. μ3 ಅಂದರೆ ಸೆಂಟರ್. ನೀವು ಅಲ್ಲಿ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಈಸ್ ಅ ಬೆಲ್ ಶೇಪ್ಡ್ ಕರ್ವ್. ಓಕೆ, ದಟ್ ಈಸ್ ಅ μ3 ಈಸ್ ಈಕ್ವಲ್ಸ್ ಟು 0. ದೆನ್ ಡಿಫೈನ್ ಅ ಸ್ಯಾಂಪಲ್ ಸ್ಪೇಸ್ ಅಂದಾಗ ಅಲ್ಲಿ ಡೆಫಿನಿಷನ್ನ ನೀವು ಸ್ಯಾಂಪಲ್ ಸ್ಪೇಸ್ ಡೆಫಿನಿಷನ್ನ ಬರಿಬೇಕಾಗತ್ತೆ ಅಲ್ಲಿ. ಓಕೆ, ದೆನ್ ವಾಟ್ ಈಸ್ ದ ಪ್ರಿನ್ಸಿಪಲ್ ಅಡಾಪ್ಟೆಡ್ ಫಾರ್ ಅ ರಿಪ್ಲೇಸ್ಮೆಂಟ್ ಆಫ್ ಇಕ್ವಿಪ್ಮೆಂಟ್ ವಿಚ್ ಡೆಟರಿಯೋರೇಟ್ ವಿತ್ ಟು ಅ ಏಜ್? ಓಕೆ, ಇಲ್ಲಿ ವಾಟ್ ಈಸ್ ದ ಪ್ರಿನ್ಸಿಪಲ್ ಅಡಾಪ್ಟೆಡ್? This answer is to date average annual cost stops decreasing and start increasing. Okay, to date average annual cost stop decreasing and starts increasing. Okay,
ದಿಸ್ ಈಸ್ ಆಲ್ಸೋ ಒಂದು ಸೆಂಟೆನ್ಸ್ ಬರುತ್ತೆ ಇಲ್ಲಿ. ನೀವು ಇದನ್ನು ರಿಪ್ಲೇಸ್ಮೆಂಟ್ ಥಿಯರಿಯಲ್ಲಿ ನೀವು ನೋಡಿದಾಗ ವಿಚ್ ಡೆಟೋರಿಯೇಟ್ ವಿತ್ ಏಜ್ ಅಂತ ಹೋದಾಗ ಅಲ್ಲಿ ನಿಮಗಲ್ಲಿ ರಿಪ್ಲೇಸ್ಮೆಂಟ್ ಥಿಯರಿ ಚಾಪ್ಟರಲ್ಲಿ ಒಂದು ಸೆಂಟೆನ್ಸ್ ಬರುತ್ತೆ. ಜಸ್ಟ್ ನೀವು ಟೆಕ್ಸ್ಟ್ ಬುಕ್ ತೆಗೆದು ನೋಡ್ರಿ, ಅಂದರೆ ಇಂಥದ್ದು ಒಂದೊಂದು ಸೆಂಟೆನ್ಸು ಕೂಡ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಾನು ಹೇಳ್ತಾ ಇರೋದು ನೀವಂದರೆ ಎಲ್ಲ ಮಾಡ್ಕೊಳ್ಬೇಕು ಅಂತ ಥಿಯರಿ ಪಾರ್ಟ್ ಬಂದಾಗ ನೀವೇನೋ 5 ಮಾರ್ಕ್ಸು 10 ಮಾರ್ಕ್ಸ್ನ ಕ್ವಶನ್ಸ್ನ ಆರಾಮ್ಸೆ ಬಿಡಿಸ್ಬಿಡ್ತೀರ. ಬಟ್ ಇದೆಲ್ಲ ಏನಿದೆ ಅಲ್ಲ ಥಿಯರಿ ಪಾರ್ಟು, ನೀವು ಒಂದೊಂದು ಲೈನು ಅಲ್ಲಿ ಮಾಡಲೇಬೇಕಾಗುತ್ತೆ ಅಲ್ಲೇ. ಬಟ್ ಒಂದು ಸತಿ ಈಗ ನಿಮ್ಗೆ ಇನ್ನೂ ಟೈಮ್ ಇದೆ ಇದೆಲ್ಲ ಮಾಡಲಿಕ್ಕೆ. ಇವತ್ತು ಬಂದಿಲ್ಲ ಅಂತಂದ್ರೂ ಕೂಡ ಇನ್ನೂ 1 ಮಂತ್ ಟೈಮ್ ಇದೆ, ಅದಕ್ಕೆ ನೀವು ಪ್ರಿಪೇರ್ ಆಗಬಹುದು. ಆಗ್ಲಿಕ್ಕೆ ಟೈಮ್ ಇದೆ, ಸಾಕಷ್ಟು ಟೈಮ್ ಇದೆ. ಓಕೆ, ನೆಕ್ಸ್ಟ್ ಈಗ ಆನ್ಸರ್ ಎನಿ 5 ಆಫ್ ದ ಫಾಲೋಯಿಂಗ್ ಕ್ವಶನ್. ವಾಟ್ ಈಸ್ ಅ ಸೈಕ್ಲಿಕಲ್ ವೇರಿಯೇಷನ್? ಮೆನ್ಷನ್ ಅ ಕಾಸ್ ಫಾರ್ ಅ ಸೈಕ್ಲಿಕಲ್ ವೇರಿಯೇಷನ್. ಓಕೆ, ಈಗ ಸೈಕ್ಲಿಕಲ್ ವೇರಿಯೇಷನ್ ಅಂದರೆ ಬಿಸ್ನೆಸ್ ಸೈಕಲ್, ಹೌದಾ? ಇಲ್ಲಿ ಅವರು ಫಸ್ಟ್ ಡೆಫಿನಿಷನ್ ಬರೆದ್ಬಿಡ್ತೀರಾ. ಈಗ ಸೆಕೆಂಡ್ ಒನ್ ಏನು, ಮೆನ್ಷನ್ ಅ ಕಾಸ್ ಫಾರ್ ಅ ಸೈಕ್ಲಿಕಲ್ ವೇರಿಯೇಷನ್ ಅಂದಾಗ ಚೇಂಜ್ ಹ್ಯಾಪನ್ಡ್ ಇನ್ ಅ ಬಿಸ್ನೆಸ್ ಆರ್ ಎಕನಾಮಿಕ್ ಆ್ಯಕ್ಟಿವಿಟೀಸ್, ದಟ್ ಈಸ್ ಅ ಕಾಸ್. ಇಲ್ಲಿ ಚೇಂಜ್ ಆಗಿಬಿಡುತ್ತೆ. ಎಲ್ಲಿ ಈಗ ಶೇರ್ ಅಮೌಂಟ್ ಇರ್ಬೋದು ಅಥವಾ ಬ್ಯಾಂಕ್ ಇಂಟ್ರೆಸ್ಟ್ ಇರ್ಬೋದು. ಓಕೆ, ದಟ್ ಈಸ್ ಅ ಸೈಕ್ಲಿಕಲ್ ವೇರಿಯೇಷನ್ ಅದು ಒಂದು ಕಾಸು. ಇಲ್ಲಿ ನೀವು ಎಕನಾಮಿಕ್ ಆ್ಯಕ್ಟಿವಿಟೀಸ್ ಆರ್ ಚೇಂಜಸ್ ಇನ್ ಅ ಬಿಸ್ನೆಸ್ ಸೈಕಲ್ ಅಂತ ಬರಿಬೋದು ಇಲ್ಲಿ. ಓಕೆ, ನೆಕ್ಸ್ಟ್ 18th ಕ್ವಶನು. ರೈಟ್ ಡೌನ್ ದ ಅಸಂಪ್ಷನ್ಸ್ ಆಫ್ ಇಂಟರ್ಪೋಲೇಷನ್ ಆ್ಯಂಡ್ ಎಕ್ಸ್ಟ್ರಾಪೋಲೇಷನ್. ಇಲ್ಲಿ 2 ಅಸಂಪ್ಷನ್ಸನ್ನು ಕೊಡಬೇಕಾಗುತ್ತೆ. ನೋಡಿ ಇಲ್ಲಿ ಇಲ್ಲೆಲ್ಲ ನಾವು ಒಂದೊಂದೇ ವರ್ಡ್ ಒಂದು ಡೆಫಿನಿಷನಿಗೆ ಒಂದು ಮಾರ್ಕ್ ಆದರೆ ಇಲ್ಲಿ 2 ಸೆಕ್ಷನ್ ಬಿ ಅಲ್ಲಿ ನೀವು 2 ಸೆಂಟೆನ್ಸ್ ಇರುತ್ತೆ ಅಥವಾ 2 ವರ್ಡ್ ಇರುತ್ತೆ. ಇಲ್ಲಿ ಸೈಕ್ಲಿಕಲ್ ವೇರಿಯೇಷನದ್ದು ಡೆಫಿನಿಷನ್ ಬರೀತೀರಾ ಇಲ್ಲಿ. ಓಕೆ, ಇದಕ್ಕೆ ಕಾಸ್ ಬರೀತೀರಾ ಇಲ್ಲಿ. ಓಕೆ, ಸೆಕೆಂಡು, ರೈಟ್ ಡೌನ್ ದ ಅಸಂಪ್ಷನ್ಸ್ ಆಫ್ ಇಂಟರ್ಪೋಲೇಷನ್ ಆ್ಯಂಡ್ ಎಕ್ಸ್ಟ್ರಾಪೋಲೇಷನ್ಸ್. 2 ಅಸಂಪ್ಷನ್ಸಲ್ಲಿ ನಿಮಗೆ ಫಸ್ಟ್ ಡೆಫಿನಿಷನ್ ಇಂಟರ್ಪೋಲೇಷನ್ ಎಕ್ಸ್ಟ್ರಾಪೋಲೇಷನ್, ವಾಟ್ ಈಸ್ ಇಂಟರ್ಪೋಲೇಷನ್ ಆ್ಯಂಡ್ ಎಕ್ಸ್ಟ್ರಾಪೋಲೇಷನ್ ಅದೊಂದು ಇಂಪಾರ್ಟೆಂಟು. ಸೆಕೆಂಡ್ ಬಂದುಬಿಟ್ಟು ಅಸಂಪ್ಷನ್ಸ್ ಬಂದಾಗ ಆಲ್ ವ್ಯಾಲ್ಯೂಸ್ ಶುಡ್ ಬಿ ಯೂನಿಫಾರ್ಮ್ ಇರಬೇಕು, ಮತ್ತು ನೋ ಸಡನ್ ಜಂಪ್ಸ್ ಇನ್ ಬಿಟ್ವೀನ್ ದ ವ್ಯಾಲ್ಯೂಸ್. ಇಲ್ಲಿ ಅದೆರಡು ಅಸಂಪ್ಷನ್ಸನ್ನು ನೀವು ಅಲ್ಲಿ ಬರ್ಕೊಂಡ್ಬಿಟ್ರಿ ಅಂತಂದರೆ ಫುಲ್ 2 ಮಾರ್ಕ್ಸ್ ಇಲ್ಲಿ ನಿಮಗೆ ಸಿಗುತ್ತೆ. ಓಕೆ, 19th ಕ್ವಶನ್. ಫಾರ್ ಅ ಪೋಸಾನ್ ಡಿಸ್ಟ್ರಿಬ್ಯೂಷನ್ ವಿತ್ ಅ ಪ್ಯಾರಾಮೀಟರ್ 2, ಓಕೆ, ದೆನ್ ಫೈಂಡ್ ಪ್ರೊಬಾಬಿಲಿಟಿ ಆಫ್ x is equals to 0. ಓಕೆ, ದೆನ್ ಇಲ್ಲಿ ನೀವು ಪ್ರೊಬಾಬಿಲಿಟಿ ಆಫ್ x is equals to 0 ಅಂದಾಗ e to the power minus lambda to the power x divided by x factorial is a PMF of a Poisson distribution. ಬಟ್ ಪ್ಯಾರಾಮೀಟರ್ ಕೊಟ್ಬಿಟ್ಟಾರ ಅವರು. ಲ್ಯಾಂಬ್ಡಾ ಈಸ್ ಅ ಪ್ಯಾರಾಮೀಟರ್ ಅಲ್ಲಿ, ಅಂದರೆ e to the power -2, ಹೌದಾ? 2 to the power x, ಇಲ್ಲಿ 2 to the power 0 ಬರುತ್ತೆ. 2 to the power x ಅಂದಾಗ x is equals to 0. ದಟ್ಸ್ ವೈ 2 to the power 0 is 1. x factorial is also 0 factorial. ಓಕೆ, ದೆನ್ e to the power -2 ನೋಡಿದಾಗ ನೀವು ಅಲ್ಲಿ ಇದರಲ್ಲಿ ಅದು ಸ್ಟ್ಯಾಟಿಸ್ಟಿಕಲ್ ಟೇಬಲಲ್ಲಿ ನೋಡಿದಾಗ ಒಂದು ವ್ಯಾಲ್ಯೂ ಸಿಗುತ್ತೆ ನಿಮಗೆ, ದಟ್ ಈಸ್ 0.1353. ಓಕೆ, 1353. ದೆನ್ 20th ಕ್ವಶನ್. ಆನ್ಸರ್ ಇಲ್ಲಿ ಮೆನ್ಷನ್ ಎನಿ 2 ಕಂಡೀಷನ್ಸ್ ವಿಚ್ ಕ್ಯಾರೆಕ್ಟರೈಸ್ ದ hypergeometric distribution. You have to write 2 conditions of which characterize the hypergeometric distribution. ದು 2 ಕ್ಯಾರೆಕ್ಟರಿಸ್ಟಿಕ್ಸ್ನ ಬರೀಬೇಕಾಗುತ್ತೆ ಇಲ್ಲಿ. ಓಕೆ, ಇಲ್ಲಿ 2 ಕ್ಯಾರೆಕ್ಟರಿಸ್ಟಿಕ್ಸ್ನ ಬರೀಬೇಕಾಗುತ್ತೆ ಅಲ್ಲಿ. ನೀವು ಟೆಕ್ಸ್ಟ್ ಬುಕ್ ನೋಡಿಕೊಂಡು ಮಾಡಬೇಕಾಗುತ್ತೆ ಅಲ್ಲಿ. ದೆನ್ 21 ಕ್ವಶನ್ನು. ಸೈಜಸ್ ಆಫ್ 2 ಸ್ಯಾಂಪಲ್ಸ್ ಆರ್ 40 and 80. ನಾನು ಇಲ್ಲಿ ಒಂದು ಸ್ವಲ್ಪ ನಿಮ್ಗೆ ಪ್ರಾಕ್ಟಿಕಲ್ ಪಾರ್ಟ್ ಬಂದಿದ್ದನ್ನು ಮಾಡಿ ತೋರಿಸ್ಬಿಡ್ತೀನಿ. ಬಟ್ ನೀವು ಕ್ವಶನ್ ನೋಡ್ಕೊಂಡ್ಬಿಟ್ಟು ಅಲ್ಲಿ, ಯಾಕಂದರೆ ನಾನು ಇಲ್ಲೆಲ್ಲ ಓದ್ಕೊಂಡು ಕೂತ್ಕೊಂಡ್ರೆ ನಿಮಗೆ ಇಲ್ಲಿ ಹೇಳ್ಕೊಂಡು ಕೂತ್ಕೊಂಡ್ರೆ ಇದು ವಿಡಿಯೋ ಏನಾಗುತ್ತೆ, ಲೆಂದಿ ವಿಡಿಯೋ ಆಗುತ್ತೆ. ದಟ್ಸ್ ವೈ ಇಲ್ಲಿ ಏನು ಪ್ರಾಕ್ಟಿಕಲ್ ಪಾರ್ಟ್ ಇದೆಯಲ್ಲ ಅದನ್ನೊಂದು ಸ್ವಲ್ಪ ಮಾಡಿ ತೋರಿಸ್ಬಿಡ್ತೀನಿ. ನೀನು ಥಿಯರಿ ಪಾರ್ಟು ನೀವು ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿಕೊಂಡ್ರೆ ಸಾಕು. ಓಕೆ, ಈಗ 21. Sizes of 2 samples are 40 and 80. Population standard deviations are 20 and 25. Compute standard error of x1 bar minus x2 bar. ಹೌದಾ? ಇದು ತುಂಬಾ ಈಸಿ ಇದೆ. ಇಲ್ಲೇ ನೀವು ಫಸ್ಟು ಹೈಪೋಥಸಿಸ್ ಚಾಪ್ಟರ್ಗೆ ಹೋದಾಗ, ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸಿಗೆ ಹೋದಾಗ ಫಸ್ಟ್ ಚಾಪ್ಟರ್ ಏನಿದೆಯಲ್ಲ ಎ ಅಂತ, ಅಲ್ಲಿ ಹೋದಾಗ ಸ್ಟ್ಯಾಂಡರ್ಡ್ ಎರರ್ ಇರುತ್ತೆ. ನಿಮಗೆ ಸ್ಟ್ಯಾಂಡರ್ಡ್ ಎರರ್ದು ಎಲ್ಲ ಫಾರ್ಮುಲಾ ಸಿಗುತ್ತಲ್ಲೇ. ಆ ಫಾರ್ಮುಲಾಗೆ ನೀವು ಸಬ್ಸ್ಟ್ಯೂಟ್ ಮಾಡಿದರೆ ಸಾಕಿಲ್ಲ.
ದ ಸ್ಕ್ವೇರ್ ರೂಟ್ ಆಫ್ ಸಿಗ್ಮಾ 1 ಸ್ಕ್ವೇರ್ ಡಿವೈಡ್ ಬೈ n1 ಪ್ಲಸ್ ಸಿಗ್ಮಾ 2 ಸ್ಕ್ವೇರ್ ಡಿವೈಡ್ ಬೈ n2. ಹೌದಾ? ಇದು ಸಬ್ಸ್ಟ್ಯೂಟ್ ವ್ಯಾಲ್ಯೂಸನ್ನು ಅಲ್ಲಿ ಸಬ್ಸ್ಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಬೇಕು. ಯಾವುದು ಸಿಗ್ಮಾ 1 ಸಿಗ್ಮಾ 2? ಇಲ್ಲಿ ಸೈಜಸ್ ಆಫ್ 2 ಸ್ಯಾಂಪಲ್ಸ್ ಅಂದಾಗ ಇದು n1 ಇದು n2 ನಿಮಗೆ. ಸ್ಟ್ಯಾಂಡರ್ಡ್ ಡೆವಿಯೇಷನ್ ಈಸ್ ಸಿಗ್ಮಾ 1 ಸಿಗ್ಮಾ 2. ಇದು 20 ಸ್ಕ್ವೇರ್ ಡಿವೈಡ್ ಬೈ 40, 25 square divided by 80 you have to calculate. Okay, 22, question number 22. In a paired t test, if n is equals to 10 and d bar is equals to 3. Okay, n is equals to 10 and ಇದು paired t test ಅಲ್ಲಿ d bar is equals to 3, then st is given. Okay, then 3.5. Then what would be the values of test statistics? Then you have to take it as this. You have to calculate the t is equals to d bar divided by sd divided by root of n minus 1. Yes, n minus 1. Then you have to go and substitute the values. N is given 10 minus 1, that is 9. 3 ಬರುತ್ತೆ ಇಲ್ಲಿ. d bar is also 3. Then st is 3.5 divided by 3 ಕ್ಯಾಲ್ಕುಲೇಟ್ ಮಾಡಿ ನಿಮ್ಗೆ ಆನ್ಸರಲ್ಲಿ ತಗೊಳ್ಬೋದು. ಓಕೆ, ಫಾರ್ಮುಲಾ ಕ್ಯಾರೀಸ್ ಅ 1 mark ಆ್ಯಂಡ್ ಆನ್ಸರ್ ಕ್ಯಾರೀಸ್ ಅ 1 mark. ಯಾವಾಗಲೂ ಫಾರ್ಮುಲಾ 1 mark ಕ್ಯಾರಿ ಆಗುತ್ತೆ. ಫಾರ್ಮುಲಾ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದೆನ್ 23, ಮೆನ್ಷನ್ ಇಂಟು ಅಡ್ವಾಂಟೇಜಸ್ ಆಫ್ ಎಕ್ಸೆಪ್ಟೆನ್ಸ್ ಸ್ಯಾಂಪ್ಲಿಂಗ್. ಓಕೆ, SQC ಅಲ್ಲಿ ನೀವು ಹೋಗ್ಬಿಟ್ಟು SQC 2 ಎಕ್ಸೆಪ್ಟೆನ್ಸ್ ಸ್ಯಾಂಪ್ಲಿಂಗಲ್ಲಿ ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್ ಕೊಟ್ಟಿದ್ದಾರೆ. 2 ಅಡ್ವಾಂಟೇಜಸ್ಸನ್ನು ನೀವು ಅಲ್ಲಿ ಬರಿಬೇಕಾಗುತ್ತೆ. 24th question, in a particular item has a demand of 10,000 units per year. The cost of one procurement is rupees 200 and the holding cost per unit is rupees 3.50 per year. Find the maximum inventory level. Okay, ಇಲ್ಲೇನೇನು ಕೊಟ್ಟಿದ್ದಾರೋ ಡಿಮಾಂಡ್ ರೇಟ್ R ಕೊಟ್ಟಿದ್ದಾರಾ? R, this one is as R. Okay, then the cost this rupees procurement that one is C1. This one procurement is to C3 and the holding cost per unit is that is per year. This is also per year, no problem. You have to calculate directly. This one is holding cost is a C1. Then what is the formula? The Q is equals to 2C3R by C1 is the formula. Just you have to substitute the values. 2 into C3R by C1 you have to substitute the values and you have to calculate. Okay students, ಇದು 1 mark ಮತ್ತು 2 marks. ಇದೇ ರೀತಿ ನಿಮಗೆ 10 marks ಮತ್ತು 5 marksನ್ನು ನಾನು ಸಾಲ್ವ್ ಮಾಡಿ ತೋರಿಸ್ಬೇಕಂತಂದರೆ ನೀವು ಕಮೆಂಟ್ ಮಾಡಿ, ನಾನು ಇದನ್ನು ಸಾಲ್ವ್ ಮಾಡಿ ನಿಮಗೆ ಇಲ್ಲೇ ತೋರಿಸ್ತೀನಂತೆ. ಓಕೆ ಸ್ಟೂಡೆಂಟ್ಸ್, ಇದು ನೋಡಿ ಇಲ್ಲಿ 1 mark 2 marks ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಮಾರ್ಕ್ಸ್ ಕಳ್ಕೊಂಡ್ಬಿಟ್ರಿ ಅಂತಂದರೆ ನಿಮಗೆ, ಯಾಕಂದರೆ ಬಾಕಿ ನೆಕ್ಸ್ಟಲ್ಲಿ ಸೆಕ್ಷನ್ ಸಿ ಅಲ್ಲಿ ನಿಮಗೆ ಚಾಯ್ಸಸ್ ಇದೆ, ಬಟ್ ಸೆಕ್ಷನ್ ಸಿ ಮತ್ತು ಡಿ ಅಲ್ಲಿ ಚಾಯ್ಸ್ ಇದೆ, ಬಟ್ ಸೆಕ್ಷನ್ ಎ ಅಲ್ಲಿ ಚಾಯ್ಸ್ ಇಲ್ಲ. 20 marksಲ್ಲಿ ಔಟ್ ಸ್ಕೋರ್ ಮಾಡಬೇಕನ್ನೋರು ನೀವು 20ಯನ್ನು ಅಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಮಾಡಲೇಬೇಕಾಗುತ್ತೆ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. Subscribe, like and comment the video.